ನಮಸ್ಕಾರ, ಹೇಗಿದ್ದೀರಾ? ಇವತ್ತು ನಾವು ದೇವಿಯ ಇನ್ನೊಂದು ಕಥೆನ ಕೇಳ್ತಿದ್ದೀವಿ. ಏನಿ ದೇವಿ ಕತೆ, ಯಾರೀ ದೇವಿ? ನಾನು ದಕ್ಷತಾ ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನವರಾತ್ರಿಯ 7ನೇ ದಿನದಂದು ನಾವು ದೇವಿಯನ್ನು ಕಾಳರಾತ್ರಿಯಾಗಿ ಆರಾಧಿಸ್ತೀವಿ. ಏನಿ ಕಾಳರಾತ್ರಿ ದೇವಿಯ ಕತೆ, ಬನ್ನಿ ಕೇಳೋಣ. ಕಾಳರಾತ್ರಿಯ ಕತೆ. ರಕ್ತಬೀಜಾಸುರನನ್ನು ವಧಿಸುವ ಸಲುವಾಗಿ ದುರ್ಗೆಯು ಕಾಳರಾತ್ರಿಯ ಅವತಾರ ಎತ್ತುತ್ತಾಳೆ. ರಕ್ತಬೀಜಾಸುರನನ್ನು ಕೊಂದು ರಕ್ತಬೀಜಾಸುರನ ರಕ್ತದ ಒಂದು ಹನಿಯು ನೆಲದ ಮೇಲೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ. ಶಿವನ ಎದೆಯ ಮೇಲೆ ಕಾಲಿಟ್ಟು ದೇವಿಯು ನಂತರ ಸಹಜ ಸ್ಥಿತಿಗೆ ಮರಳುತ್ತಾಳೆ. ಈ ದೇವಿಯನ್ನು ಆರಾಧಿಸುವವರ ಪಾಪ ಹಾಗೂ ವಿಘ್ನಗಳು ನಾಶವಾಗಿ ಪುಣ್ಯಲೋಕ ಪ್ರಾಪ್ತಿಯಾಗುವುದು. ಕಾಳರಾತ್ರಿಯು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವವಳು. ಕಾಳರಾತ್ರಿ ದೇವಿಯ ಸ್ತುತಿ ಮಂತ್ರ. ಯಾ ದೇವಿ ಸರ್ವಭೂತೇಷು ಮಾ ಕಾಳರಾತ್ರಿ ರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ.